ನನ್ನ ಹೆಸರು ಮಹಾರುದ್ರಗೌಡ ಅಂತ, ನಾನು ಫುಡ್ ಇನ್ಸ್ಪೆಕ್ಟರ್ ತುರ್ಗುಪ್ಪ. ಇಲ್ಲಿ ನಿಸಾರ್ ಅಹಮದ್ ನ್ಯಾಯಬೆಲೆ ಅಂಗಡಿಯಾಗ ರೇಷನ್ ಸ್ಟಾಕ್ ಜಾಸ್ತಿ ಇದೆ ಅಂತ ನಮಗೆ ಮಾಹಿತಿ ಬಂತು. ಮಾಹಿತಿ ಬಂದಮೇಲೆ ಆ ಮಾಹಿತಿ ಪ್ರಕಾರವಾಗಿ ನಾವು ಬಂದು ಪೊಲೀಸರು ಮುಂತಾಗ ಭೇಟಿ ಮಾಡಿ ನಾವು ಇಲ್ಲಿ ನ್ಯಾಯಬೆಲೆ ಅಂಗಡಿ ಬಂದಿರ್ತೀವಿ. ನಿಮ್ಮ ಹೆಸರು? ರುಚಿರಪ್ಪ ತಂಡರಾಮ ಅಂತ. ಯಾವ ಊರು ನಿಮ್ಮದು? ನಿಮ್ಮ ಹೆಸರು? ವೀರೇಂದ್ರ ಗುರುಸಿದ್ದೇಶ ಸ್ವಾಮಿ ಚೇತ್ರಕೋಟೆ ನಿಮ್ಮದು. ಇಲ್ಲಿ ಎಷ್ಟು ಚೀಲ ಅದ ನೋಡಪ್ಪು? ಒಂದು ಲೈನ್ ಕೊಡ್ತದೆ ನೋಡು. 3 ಲೀಟರ್ ಅದಾವ. ಹಾಂ, ಇದು ಎಷ್ಟಿದೆ? 10 ಇದಾವೆ. 3 ಅಂದರೆ 30. ಇದು 60 ಆಯಿತು. ಇವೆಷ್ಟದ ನೋಡಿ? ಇವು 5 ನಿಟ್ ಇದಾವೆ. ಹಾಂ, ಇದು ಲೈನ್ ಎಷ್ಟಿದೆ ಅಂತ? 10. 10 ಇಂಟು 5 50 ಪ್ಲಸ್ 60. ಅವು ಹಾಂ, ಕೆಣಸ್ ಕೆಳಗೆ ಹಾಂ, ಅದು ಎಷ್ಟಾಯಿತು? 40. ಒಂದು ಇದು 110, 150 ಇದೊಂದು 151. ನಮ್ಮ ಸ್ಟಾಕ್ ಪ್ರಕಾರವಾಗಿ, ನಮ್ಮ ಆನ್ಲೈನ್ ಸ್ಟಾಕ್ ಪ್ರಕಾರವಾಗಿ 6 ಕ್ವಿಂಟಲ್ 80 kg ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ಸ್ಟಾಕ್ ಐತೆ ಅನ್ನೋದು ಗೊತ್ತಾಯ್ತು. ಹೌದಲ್ಲ? 6 ಕ್ವಿಂಟಲ್ 80 kg ಅಂದ್ರೆ 6 ಗಂಟೆ ಹಿಂಗೆ ಒಂದು 13 ಪ್ಯಾಕೆಟ್ ಚೇಂಜ್ ಇರ್ಬೇಕು. 13 ಪ್ಯಾಕೆಟು 30 kg ಇರ್ಬೇಕಾಗಿತ್ತು. ಓಕೆ ಸರ್. ಎಲ್ಲೆಲ್ಲೂ ಇರ್ತದೆ ಸರ್. ಮಹಾರುದ್ರಗೌಡ ಅಂತ, ಶ್ರೀರಾಮ CCS ನ್ಯಾಯಬೆಲೆ ಅಂಗಡಿಯಾಗ ಹೆಚ್ಚಿನ ಸ್ಟಾಕ್ ಇರುತ್ತದೆ ಅಕ್ಕಿ ಅಂತ ನನಗೆ ಮಾಹಿತಿ ಬಂತು. ಅದರ ಪ್ರಕಾರವಾಗಿ ನಾನು ನಮ್ಮ ಪೊಲೀಸ್ ಸ್ಟಾಫ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡಿದ್ವಿ. ಶ್ರೀರಾಮ್ CCSನ ಸ್ಟಾಕ್ ಇರಬೇಕಾಗಿರೋದು ಮಾರ್ಕೆಟ್ ಡೆಪಾಸಿಟ್ ಇರಬೇಕು. ಇವ್ರಿಗೆ ಇನ್ನೊಂದು ಅಂಗಡಿ ನಾನು 17 ಅಂಗಡಿ ಅಟ್ಯಾಚ್ಮೆಂಟ್ ಐತೆ. ಆ ಅಂಗಡಿಗೆ ಟೋಟಲ್ 12 ಕ್ವಿಂಟಲ್ 65 kg ಇರಬೇಕು. ಟೋಟಲ್ 2 ಕಲ್ ಸೇರಿ ನಮ್ಮ ಪ್ರಕಾರವಾಗಿ 17 ಕ್ವಿಂಟಲ್ 40 kg ಇರಬೇಕು. ಸ್ಟಾಕ್ ಇರೋದು ಎಷ್ಟೈತೆ ಅನಿಸ್ತು? 1 2 3 4 5 6 7 8 9 10 10 ಮ್ಯಾಗ ಎಷ್ಟು ಇಟ್ಟದ ನೋಡು? 3 ಲೀಟ 3 6 ಇವೆಲ್ಲ 10 ನಿಟ್ಟುಗಳೇ. 6 ನಿಟ್ಟು 4 12 ನಿಟ್ಟು ಸರ್. ಹಿಂದೆ 120. 120. ಅದು ಇವು 2 ನಿಟ್ಟು ಸರ್. 10 ಸರ್. 140 ಸರ್. 140. 5 ಸರ್. 145 145 ಎಲ್ಲ 50 kg ಪ್ಯಾಕೆಟ್ ಅಲ್ಲಪ್ಪ? ಸರ್. ಎಲ್ಲ ಗುಣಿಸಿದಾಗ ಸರ್, ಎಲ್ಲ ಗೋಲ್ಚಿದ್ದಾರೆ. ನಿಮ್ಮ ಹೆಸರು? ಕಾದರ್ ಭಾಷಾ ಬದ್ನಾಳು. ನಮ್ಮ ಅಪ್ಪನ ಹೆಸರು ಸರ್ ನಮ್ಮ ಭಾಷಾ ಸರ್. ಭಾಷೆ ಸರ್. ಯಾವ ಊರು ನಿಮ್ಮದು? ಬದ್ನಾಳು ಸರ್. ನಮ್ಮದು ಹುಟ್ಟಿ ಬೆಳೆದಿದ್ದೀವಿ ಸರ್. ಈಗ ನೀವು ಇರೋದು ಪ್ರೆಸೆಂಟ್ ಇರೋದು ತೆಕ್ಕಲಕೋಟೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಿಮ್ಮ ಅಪ್ಪನ ಹೆಸರು? ಮಾಪು ಸರ್. ಯಾವ ಊರು ನಿಮ್ಮದು? ನಮ್ಮದು ಇದೇ ಸರ್. ಇದೇ ಊರು? ಯಾವ ಊರು? ತೆಕ್ಕಲಕೋಟೆ ಸರ್.